ಇಡೀ ರಾಜ್ಯದ ಜನರಿಗೆ ಸಿಹಿ ಸುದ್ದಿ ಒಂದು ಕಾದಿದೆ. ಏನಪ್ಪಾ ಅಂದ್ರೆ ಬಿಸಿಲಿನಿಂದ ಕಂಗಾಲಾಗಿರುವಂತ ಜನಕ್ಕೆ ಗುಡ್ ನ್ಯೂಸ್ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ನಾಳೆಯಿಂದ ಒಂದು ವಾರ ಹಗುರ ಮಳೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಇವರು ಕೊಟ್ಟಿರುವಂತದ್ದು ಎಲ್ಲವೂ ಕೂಡ ನಿಜ ಆಗಿದೆ ಅಂತಲ್ಲ, ಬಟ್ ಈ ಬಾರಿನಾದ್ರೂ ನಿಜ ಆಗಲಿ ಅಂತ. ಬಿಕಾಸ್ ಮಳೆ ಬರಲಿ ಅಂತ ಕಾಯ್ತಾ ಇದ್ದಾರೆ ಜನ. ಮಳೆ ಬಂದ್ರೆ ಸಾಕಪ್ಪ ಅಂತ. ಬಿಕಾಸ್ ಆ ಲೆವೆಲ್ಗೆ ಬಿಸಿಲು ಬಂದಿರುವಂಥದ್ದು, ಅದರ ಜೊತೆಗೆ ಕುಡಿಯುವ ನೀರಿಗೋಸ್ಕರ ಹಾಹಾಕಾರ ಇರುವಂಥದ್ದು. ಇದೆಲ್ಲದಕ್ಕೂ ಒಂದೇ ಉತ್ತರ ಅಂದರೆ, ಒಂದೇ ಪರಿಹಾರ ಅಂದರೆ ಮಳೆ. ಸೊ ಹೀಗಾಗಿ ಮಳೆ ಬಂದರೆ ಸಾಕು ಅಂತ ಸಾಕಷ್ಟು ಕಡೆ ಪೂಜೆಯನ್ನೆಲ್ಲ ಮಾಡಲಾಗ್ತದೆ, ಹೋಮ ಹವನ ಎಲ್ಲ ಮಾಡಲಾಗ್ತಾ ಇರುವಂಥದ್ದು, ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗ್ತದೆ. ರಾಜ್ಯದಾದ್ಯಂತ ಒಂದು ವಾರ ಮಳೆ ಆಗತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹವಾಮಾನ ಇಲಾಖೆಯಿಂದ. ಕರಾವಳಿ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಹಳೆ ಮೈಸೂರು ಭಾಗ ಎಲ್ಲ ಕಡೆನೂ ಕೂಡ ಸಾಧಾರಣ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯವರು. ಕಾದ್ ನೋಡಬೇಕು ಮಳೆ ಬರುತ್ತಾ ಅಂತ. ಒಂದು ವಾರ ಮಳೆ ಬರುತ್ತೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಒಂದು 3-4 ದಿನನಾದರೂ ಬರಲಿ ಅನ್ನುವಂಥ ಬೇಡಿಕೆ, ಪ್ರಾರ್ಥನೆ ಎಲ್ಲರದ್ದು ಕೂಡ ಇದೆ. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಕುಡಿಲಿಕ್ಕೆ ನೀರಿಲ್ಲ. ಸೊ ಹೀಗಾಗಿ ಸಾಕಷ್ಟು ಕಡೆ ಪರದಾಟ ನೋಡ್ತಾ ಇದೀವಲ್ಲ, ಕುಡಿಯುವ ನೀರಿಗೋಸ್ಕರ ಯಾವ ರೀತಿಯಾಗಿ ಹಾಹಾಕಾರ ಇದೆ ಅಂತ. ಮತ್ತೊಂದು ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇರುವಂಥದ್ದು ಆ ಬಿಸಿಲು. ಬಿಕಾಸ್ 38, 40, 44 ಡಿಗ್ರಿವರೆಗೂ ಕೂಡ ಹೋಗಿರುವಂಥದ್ದು ರಾಜ್ಯದಲ್ಲಿ. ಏನು ಬಿಸಿಲಿನ ತಾಪಮಾನ ಅದನ್ನೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ನಾನು ಹೇಳ್ತಾ ಇದ್ನಲ್ಲ, ಮಳೆ ಬಂದರೆ ಅಷ್ಟೇ ಪರಿಹಾರ. ಆ ರೀತಿಯಾಗಿರುವಂಥದ್ದು ಸಿಚುವೇಶನ್. ಈ ಬಾರಿ ಅಂತೂ 3-4 ಡಿಗ್ರಿ ಜಾಸ್ತಿನೇ ಟೆಂಪರೇಚರ್ ರೈಸ್ ಆಗಿರುವಂಥದ್ದು. ಇನ್ನು ಏಪ್ರಿಲ್ ತಿಂಗಳು, ನೆಕ್ಸ್ಟ್ ಮೇ ತಿಂಗಳು ಕೂಡ ಫುಲ್ ಬೇಸಿಗೆ ಕಾಲ ಇರುತ್ತೆ. ಈ ಸಂದರ್ಭಕ್ಕೆ ಅಟ್ಲೀಸ್ಟ್ ಮಳೆ ಆದರೆ ಸಾಕಪ್ಪ ಅನ್ನುವಂಥ ಪ್ರಾರ್ಥನೆ ಸಾಕಷ್ಟು ಜಿಲ್ಲೆಗಳಲ್ಲಿ ವಿಶೇಷವಾಗೆಲ್ಲ ಪೂಜೆಗಳನ್ನು ಸಲ್ಲಿಸಲಾಗ್ತದೆ. ಕಾದು ನೋಡಬೇಕು ಮಳೆ ಆಗುತ್ತಾ ಅಂತ. ಬೆಂಗಳೂರಿನ BMCRI ಹಾಸ್ಟೆಲ್ನ 47 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥ ವಿದ್ಯಾರ್ಥಿಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚೇತರಿಕೆ ಕಾಣ್ತಾ ಇರುವಂಥದ್ದು. ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಂಥ 47 ವಿದ್ಯಾರ್ಥಿಗಳು ಚೇತರಿಸ್ಕೊಳ್ತಾ ಇದ್ದಾರೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ 28 ವಿದ್ಯಾರ್ಥಿನಿಯರಿದ್ದಾರೆ. 4ವರಿಗೆ ICUನಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತದೆ. 15 ಬಾಲಕಿಯರು ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜು ಡೀನ್ ರಮೇಶ್ ಕೃಷ್ಣ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಲಕಿಯರ ಹಾಸ್ಟೆಲ್ನಲ್ಲಿ ಮಂಗಗಳು, ಬೆಕ್ಕುಗಳ ಓಡಾಟ ಹೆಚ್ಚಾಗಿದೆ. ಬಾಲಕಿಯರ ಹಾಸ್ಟೆಲ್ನ ಹಾಸಿಗೆ, ದಿಂಬು, ರೂಮ್ಗಳಲ್ಲೂ ಕೂಡ ಕೀಟಾಣುಗಳು ಇದ್ದಾವೆ. ಗಲೀಜಾದಂಥ ಜಾಗದಲ್ಲೇ ಜೀವನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇವರೆಲ್ಲರೂ ಕೂಡ ಯಾವ ಕಾರಣಕ್ಕೆ ಅಸ್ವಸ್ಥರಾಗಿದ್ದಾರೆ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಬಟ್ ಯಾರಿಗೂ ಕೂಡ ತೊಂದರೆ ಇಲ್ಲ ಸದ್ಯಕ್ಕೆ, ಔಟ್ ಆಫ್ ಡೇಂಜರ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ನಿಮಗೆ ತೋರಿಸ್ತಾ ಇದೀವಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ. ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ಸ್ಗಳು ಇರುವಂಥ ಹಾಸ್ಟೆಲ್ ಇದು. ಎಷ್ಟು ಗಬ್ಬೆದ್ದೋಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಬೆಕ್ಕು ಓಡಾಡ್ತವೆ, ಮಂಗಗಳೆಲ್ಲ ಓಡಾಡ್ತವೆ, ಅದರ ಜೊತೆಗೆ ಸ್ವಚ್ಛತೆ ಅನ್ನುವಂಥದ್ದಿಲ್ಲ. ಇದೆಲ್ಲವೂ ಕೂಡ ಇವತ್ತು ಆ ಬಾಲಕಿಯರು ಅಸ್ವಸ್ಥ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಆರೋಪವನ್ನು ಮಾಡಲಾಗ್ತದೆ. ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಮೆಡಿಕಲ್ ಕಾಲೇಜು ಅಂದರೆ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇರುವಂಥ ಒಂದು ಹಾಸ್ಟೆಲ್ನ ಪರಿಸ್ಥಿತಿ ಇದು. ಅಟ್ಲೀಸ್ಟ್ ಅಲ್ಲಾದರೂ ಕ್ಲೀನ್ ಇರಬೇಕಾಗಿತ್ತಲ್ಲ. ಯಾವುದೇ ಹಾಸ್ಟೆಲ್ ಆದರೂ ಕೂಡ ಕ್ಲೀನ್ ಇರಬೇಕು. ಆದರೆ ಮೆಡಿಕಲ್ ಹಾಸ್ಟೆಲ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಯಾಕೆ ಹೇಳ್ತೀವಿ ಅಂದರೆ, ಕೋಟಿ ಓದ್ತಾ ಇರ್ತಾರೆ. ಕೋಟಿ ವರ್ಷಕ್ಕೆ ಖರ್ಚು ಮಾಡಿಬಿಟ್ಟು ಓದುವಂಥ ಪರಿಸ್ಥಿತಿ ಇದೆ ಮೆಡಿಕಲನ್ನು. ಈ ಸಂದರ್ಭದಲ್ಲಿ ಅಲ್ಲಿನ ಅವ್ಯವಸ್ಥೆ ನೋಡಿ ಹೇಗಿದೆ ಅನ್ನುವಂಥದ್ದನ್ನು. ಒಂದು ಕಡೆ ನೀರು ಬರಲ್ಲ, ಇನ್ನೂ ಒಂದು ಕಡೆ ಅವ್ಯವಸ್ಥೆಯ ಆಗರ ಆಗಿರುವಂಥದ್ದು. ಇದನ್ನು ಸ್ವಚ್ಛತೆ ಮಾಡಿಸ್ಬೇಕಾದಂಥವರು ಕೂಡ ಮೈಮರ್ತಿದ್ದಾರೆ. ಅಲ್ಲಿರುವಂಥ ಡೀನ್ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಅಲ್ಲಿ ಅವ್ಯವಸ್ಥೆಯು ಕೂಡ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಟ್ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. 4ವರಿಗೆ ICUನಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದ್ದಾರೆ. 15 ಬಾಲಕಿಯರು ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಟೋಟಲ್ ಆಗಿ 47 ಜನ. ಇವು ಆ ದೃಶ್ಯಾವಳಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಹೇಗೆಲ್ಲ ಇದೆ ಅಲ್ಲಿ ಪರಿಸ್ಥಿತಿ ಅಂತ. ಅಲ್ಲಿರುವಂಥ ಪಾತ್ರೆಗಳಲ್ಲೆಲ್ಲ ಬೆಕ್ಕು ಓಡಾಡ್ತಾ ಇದೆ. ಬೆಕ್ಕು ತಿನ್ಲಿಕ್ಕೆ ಹೋಗುತ್ತೆ ಅಂದರೆ ಹೇಗೆ ನೋಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಮಾನಿಟರಿಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಅಲ್ಲಿ ನೋಡ್ಕೊಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಂಜನ್, ನೋಡ್ತಾ ಇದ್ದೀವಿ ಅವ್ಯವಸ್ಥೆಯ ಆಗರ ಆಗಿರುವಂಥದ್ದು.
ಆ BMCRI ಹಾಸ್ಟೆಲ್ಲು ಇದೆಲ್ಲದಕ್ಕೂ ಕೂಡ ಅವ್ಯವಸ್ಥೆ ಅನ್ನುವಂಥದ್ದು ಮೇನ್ ಕಾರಣ. 47 ವಿದ್ಯಾರ್ಥಿನಿಯರು ಕೂಡ ಅಸ್ವಸ್ಥ ಆಗಲಿಕ್ಕೆ. ಈಗ ಹೇಗಿದ್ದಾರೆ ಅವರು? ಈ ಹಾಸ್ಟೆಲ್ ವ್ಯವಸ್ಥೆಯನ್ನು ಈಗಲಾದರೂ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಗೆ ಅಂತ? ಖಂಡಿತ ಪೃಥ್ವಿರಾಜ್, ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತಹ ಮಹಿಳಾ ವಿದ್ಯಾರ್ಥಿ ನಿಲಯ ಇದು ಈಗಷ್ಟೇ ಬೆಳಕಿಗೆ ಬಂದಿರುವಂತಹ ಪ್ರಕರಣ. ಏನು ಸುಮಾರು 47 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾಲರ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅದಾದ ಬಳಿಕ ವಿಕ್ಟೋರಿಯಾ ಅವ್ಯವಸ್ಥೆ ಬಗ್ಗೆ ಮಾತನಾಡಲಾಗ್ತಿದೆ. ಈ ಹಿಂದೆ ಕೂಡ ವಿಕ್ಟೋರಿಯಾ ಅವ್ಯವಸ್ಥೆಗೆ ಹೆಸರುವಾಸಿ ಆಗಿರುವಂತದ್ದು. ಸರ್ಕಾರಿ ಅಂದ್ರೆ ನಿರ್ಲಕ್ಷ್ಯದ ಆಸ್ಪತ್ರೆ ಅನ್ನುವಂತ ರೀತಿಯಲ್ಲಿ ವಿಕ್ಟೋರಿಯಾ ವರ್ತನೆ ಮಾಡುತ್ತೆ. ಇದಕ್ಕೆ ಈಗ ಪುಷ್ಟಿ ಸಿಕ್ಕಿರುವಂತದ್ದು. 47 ವಿದ್ಯಾರ್ಥಿಗಳ ಸ್ವತಃ ವೈದ್ಯಕೀಯ ವಿದ್ಯಾರ್ಥಿಗಳೇ ಏನು ಅವ್ಯವಸ್ಥೆಗೆ ಗುರಿಯಾಗಿ ಈಗ ಆಸ್ಪತ್ರೆಯನ್ನ ಸೇರಿರುವಂತದ್ದು. ಸದ್ಯಕ್ಕೆ ಏನು ವಿಕ್ಟೋರಿಯಾ ಆಸ್ಪತ್ರೆಯ ಡೀನ್ ಅಂಡ್ ಡೈರೆಕ್ಟರ್ ರಮೇಶ್ ಕೃಷ್ಣ ಅವರು ಕೊಡ್ತಿರುವಂತಹ ಮಾಹಿತಿ ಪ್ರಕಾರ ಸುಮಾರು 47 ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 28 ವಿದ್ಯಾರ್ಥಿಗಳು ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಚಿಕಿತ್ಸೆಯನ್ನ ಕೊಡ್ತಿದ್ವಿ. 15 ವಿದ್ಯಾರ್ಥಿಗಳಿಗೆ H ಬ್ಲಾಕ್ ಹಾಗೂ 4 ವಿದ್ಯಾರ್ಥಿಗಳನ್ನ ICUಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿದೀವಿ ಅನ್ನುವಂತ ಮಾಹಿತಿಯನ್ನ ಅವ್ರು ಕೊಡ್ತಿದ್ದಾರೆ. ಸದ್ಯಕ್ಕೆ ಈಗ BMRCI ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿರುವಂತಹ ಏನು ಕಾಲರ ಸಂಖ್ಯೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 80 ವಿದ್ಯಾರ್ಥಿಗಳಿಗೆ ನ್ಯೂಸ್ ಏಟೀನ್ಗೆ ಬಲ್ಲ ಮೂಲಗಳಿಂದ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಸುಮಾರು 80 ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಜೊತೆಗೆ ಏನು ಒಬ್ಬ ತಾಯಿ ಮತ್ತು ಒಬ್ಬ ಮಗಳಿಗೆ ಕಾಲರ ಬಂದಿತ್ತು, ಪಾಸಿಟಿವ್ ಆಗಿತ್ತು. ಅವರ ಒಂದು ಟ್ರೀಟ್ಮೆಂಟ್ ನ ಸಂದರ್ಭದಲ್ಲಿ ಅಂದ್ರೆ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿದ ಕಾರಣದಿಂದಾಗಿ ಈ ರೀತಿಯಾಗಿ ಸುಮಾರು 47 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾಲರ ಸ್ಪ್ರೆಡ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಕ್ಕಿರುವಂತದ್ದು ಪೃಥ್ವಿ. ಜೊತೆಗೆ ಈಗ ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ ಈಗಾಗಲೇ ಏನು 26 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಗೆ ಈಗ ಕಾಲರ ದೃಢಪಟ್ಟಿರುವ ಪಾಸಿಟಿವ್ ರಿಪೋರ್ಟ್ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ಅಧಿಕೃತವಾಗಿ ಸ್ಪಷ್ಟನೆ ಸಿಕ್ಕಿಲ್ಲ ಪೃಥ್ವಿ. ಓಕೆ, ಧನ್ಯವಾದ ರಂಜನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.